ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಬೆಣ್ಣೆ ಮಾಡಿ ತುಪ್ಪನ ಕಾಯಿಸೋದು ಹೇಗಂತ ತೋರಿಸ್ತಾ ಇದ್ದೀನಿ. ಎಲ್ರೂ ಬೆಣ್ಣೆ ಕಾಯಿಸ್ತಾರೆ, ತುಪ್ಪ ಮನೇಲಿ ಎಲ್ಲರೂ ಮಾಡ್ತಾರೆ. ಆದ್ರೆ ನಾನು ಯಾವ ತರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಇದು ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ಎಲ್ಲ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ತುಪ್ಪ ಅಂತ. ಅದಕ್ಕೆ ನಾನು ಇವತ್ತು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನು 1.5 ಲೀಟ್ರು ಪ್ಯಾಕೆಟ್ ಹಾಲು ತಗೋತೀನಿ. ನಂದಿನಿ ಪ್ಯಾಕೆಟ್, ರೆಡ್ ಪ್ಯಾಕೆಟ್ ಬರುತ್ತಲ್ಲ ಅದು ತಗೋತೀನಿ. 2 ಸರಿ ಕಾಯಿಸಿ ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟರೆ ನೆಕ್ಸ್ಟ್ ಡೇ ಕೆನೆ ತುಂಬಾ ಚೆನ್ನಾಗಿ ಬರುತ್ತೆ. ಆ ಕೆನೆನ ತೆಗೆದ್ಬಿಟ್ಟು ಡೀಪ್ ಫ್ರೀಜರ್ ಅಲ್ಲಿ ಇಡ್ತೀನಿ. ನಾನು ಈ ತರ ಬಾಕ್ಸ್ ಅಲ್ಲಿ ಹಾಕಿ ಡೀಪ್ ಫ್ರೀಜರ್ ಅಲ್ಲಿ ಇಡ್ತೀನಿ. ಫಸ್ಟ್ ಬಾಕ್ಸ್ ಅಲ್ಲಿ ಕೆಳಗಡೆ ಸ್ವಲ್ಪ ಮೊಸರು ಹಾಕ್ತೀನಿ. ಆಮೇಲೆ ಮಧ್ಯೆ ಮಧ್ಯೆ ಯಾವಾಗ್ಲಾದ್ರೂ ಒಂದೊಂದ್ಸರಿ ಮೊಸರು ಹಾಕ್ತಾ ಇರ್ತೀನಿ. ಆಮೇಲೆ ಸ್ವಲ್ಪ ಕಲಿಸ್ತಾ ಇರ್ತೀನಿ ಅದನ್ನ. ಆಮೇಲೆ ಬೆಣ್ಣೆ ಯಾವತ್ ಮಾಡ್ಬೇಕಂತೀನೋ ಅದ್ರ ಹಿಂದಿನ ದಿನ ಈ ಡೀಪ್ ಫ್ರೀಜರ್ ಇಂದ ಈ ಬಾಕ್ಸ್ ನ ತೆಗೆದ್ಬಿಟ್ಟು ನಾರ್ಮಲ್ ಫ್ರಿಜ್ ಅಲ್ಲಿ ಇಡ್ತೀನಿ. ಅವಾಗ ಸ್ವಲ್ಪ ತಣ್ಣಗಾಗಿರುತ್ತೆ. ಅವಾಗ ಈ ತರ ಬೆಣ್ಣೆನ ತೆಗಿತೀನಿ ನಾನು. ಸ್ವಲ್ಪ ಇದನ್ನ ಮಿಕ್ಸಿ ಜಾರಿಗೆ ಕೆನೆನೆಲ್ಲ ಹಾಕೊಂಡು ಆಮೇಲೆ ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ 1-2 ಸರಿ ಮಿಕ್ಸರ್ ಮಾಡ್ತೀನಿ. ಆಮೇಲೆ ಮತ್ತೆ ನೀರ್ ಹಾಕೊಂಡು ಸ್ವಲ್ಪ ನೀರ್ ಜಾಸ್ತಿ ಹಾಕೋಬೇಕು. ಇಲ್ಲ ಅಂದ್ರೆ ಅದು ಹೀಟ್ಗೆ ಏನಾಗ್ಬಿಡುತ್ತೆ, ಬೆಣ್ಣೆ ಚೆನ್ನಾಗ್ ಬರಲ್ಲ. ನಾವು ಮಿಕ್ಸಿ ಮಾಡುವಾಗ ಅದು ಹೀಟ್ ಆಗ್ತಾ ಇರುತ್ತೆ, ಅವಾಗ ಬೆಣ್ಣೆ ಚೆನ್ನಾಗ್ ಬರಲ್ಲ. ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ಪಲ್ಸ್ ಮೋಡಲ್ಲಿ ಅಂದ್ರೆ ಆಫ್ ಆನ್ ಮಾಡಿ ಬೆಣ್ಣೆನ ತೆಗಿಬೇಕು. ಅವಾಗ ಬೆಣ್ಣೆ ಚೆನ್ನಾಗ್ ಬರುತ್ತೆ. ನೋಡಿ, ನಂದು ಇಷ್ಟು ಬಂದಿದೆ. ಒಂದ್ಸರಿಗೆ ಇಷ್ಟು ಬಂತು. ನಾನು ಅಷ್ಟು ಮುಗಿಸೋ ಅಷ್ಟೊತ್ತಿಗೆ ನನಗೆ 1.5 kg ಅಷ್ಟು ಬೆಣ್ಣೆ ಬರುತ್ತೆ. ಮಿನಿಮಮ್ 1 kg ಅಂತೂ ಬಂದೇ ಬರುತ್ತೆ. ಕೆನೆನ ಸ್ವಲ್ಪನೇ ಕೂಡಿಸಿ ಬೆಣ್ಣೆ ತೆಗಿಬಾರ್ದು. ಸ್ವಲ್ಪ ಜಾಸ್ತಿನೇ 1-2 ಬಾಕ್ಸ್ ನಾನು ಇಟ್ಟಿದ್ನಲ್ಲ ಆ ತರ ಬಾಕ್ಸ್ಗಳನ್ನ ಮಾಡ್ಕೊಂಡು 1-2 ಬಾಕ್ಸ್ ಅಥವಾ ಮಾಡ್ಕೊಂಡ್ರೆ ಅವಾಗ ನಿಮ್ಗೆ ಬೆಣ್ಣೆನೂ ಚೆನ್ನಾಗಿ ಬರುತ್ತೆ. ಆಮೇಲೆ ಡೀಪ್ ಫ್ರೀಜರ್ ಅಲ್ಲಿ ಇಡೋದ್ರಿಂದ ಕೆನೆ ವಾಸನೆ ಬರಲ್ಲ. ನೀವು 8 ದಿನಕ್ಕೆ ತೆಗಿತೀನಿ ಅಂದ್ರೆ ಪರವಾಗಿಲ್ಲ, ಸ್ವಲ್ಪ ದಿನ ಜಾಸ್ತಿ ಬಿಟ್ಟು ತೆಗಿತೀನಿ ಅಥವಾ ನೀವೆಲ್ಲಾದ್ರೂ ಊರಿಗೆ ಹೋದ್ರೆ ಅದನ್ನ ಡೀಪ್ ಫ್ರೀಜರ್ ಅಲ್ಲಿ ಇಟ್ರೆ ಅದು ಸ್ಮೆಲ್ ಬರಲ್ಲ, ಚೆನ್ನಾಗಿರುತ್ತೆ. ಕೆನೆನೂ ಚೆನ್ನಾಗಿರುತ್ತೆ, ಬೆಣ್ಣೆನೂ ಸ್ಮೆಲ್ ಬರಲ್ಲ. ಒಂದ್ 15 ದಿನ ಎಲ್ಲ ಇಡ್ತೀವಿ ಅಂದ್ರೆ ಸ್ವಲ್ಪ ಡೀಪ್ ಫ್ರೀಜರ್ ಅಲ್ಲಿ ಇಟ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನು ಇದನ್ನ 1-2-3 ಸರಿ ತೊಳಿತೀನಿ. ತೊಳೆದ್ಬಿಟ್ಟು ಇದನ್ನ ಈ ತರ ಪ್ರೆಸ್ ಮಾಡ್ತೀನಿ. ಅದ್ರಲ್ಲಿ ನೀರಿರುತ್ತೆ, ಆ ನೀರೆಲ್ಲ ಆಚೆ ಬರುತ್ತೆ. ಇಲ್ಲ ಅಂದ್ರೆ ಆ ನೀರ್ ಆಚೆ ಬರ್ಲಿಲ್ಲ ಅಂದ್ರೆ ಗ್ಯಾಸ್ ಮೇಲೆ ನಾವು ಕಾಯಿಸಕ್ ಇಡ್ತೀವಲ್ಲ ಬೆಣ್ಣೆನ, ಅವಾಗ ಎಲ್ಲ ಅದು ನೀರ್ ಜೊತೆಗೆ ಬೆಣ್ಣೆನು ಸಿಡಿದ್ಬಿಟ್ಟು ಗ್ಯಾಸ್ ಎಲ್ಲ ಗಲೀಜಾಗತ್ತೆ. ಅದಕ್ಕೆ ಸ್ವಲ್ಪ ಇದನ್ನ ನೀರ್ ತೆಗೆದ್ಬಿಡ್ತೀನಿ. ನೋಡಿ, ಇಲ್ಲಿ ನೋಡಿ ಮತ್ತೆ ನೀರ್ ಬಂತು. ಈ ತರ ಒಂಚೂರು ನೀರ್ ಉಳಿಬಾರ್ದು ಅದ್ರಲ್ಲಿ. ಆ ತರ ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ರೆ ಅದು ನೀರೆಲ್ಲ ಆಚೆ ಬರುತ್ತೆ. ನಾನು ಈಗ ಕಾಯಿಸಕ್ ಇಟ್ಟಿದ್ದೀನಿ. ತುಪ್ಪ ಅಂದ್ರೆ ಮರಳು ತರ ಇರ್ಬೇಕು ಅಂತ ಹೇಳ್ತಾರೆ. ಅದ್ ಯಾವ ತರ ಕಾಯಿಸ್ಬೇಕು ಅಂತ ನಾನು ಇವತ್ತು ತೋರಿಸ್ತೇನೆ. ಬೆಣ್ಣೆ ಸ್ವಲ್ಪ ಕರಗ್ತಾ ಇದ್ದಂಗೆ ನೋಡಿ ಈ ತರ ಕರಗಿದೆ. ಈಗ ನಾನು ಇದ್ರಲ್ಲಿ ಒಂದ್ ಅರ್ಧ ಸ್ಪೂನ್ ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಕಲ್ಲುಪ್ಪು, 1/4 ಸ್ಪೂನ್ ಅಷ್ಟು ಮೆಂತೆ ಕಾಳು ಹಾಕೊಂಡಿದ್ದೀನಿ. ನೀವು 1 ಸ್ಪೂನ್ ಹಾಕೊಂಡ್ರು ಏನು ತೊಂದ್ರೆ ಇಲ್ಲ. ಅಂದ್ರೆ ಬೆಣ್ಣೆ ಜಾಸ್ತಿ ಇದೆ ಇದು, ನಾನು ಅದಕ್ಕೆ ಜಾಸ್ತಿ ಹಾಕೊಂಡಿದ್ದೀನಿ. ಬೆಣ್ಣೆ ಎಷ್ಟಿರುತ್ತೋ ಅದನ್ನ ನೋಡ್ಕೊಂಡು ಹಾಕೋಬಹುದು. ನಾನು ಇಲ್ಲಿ 5-6 ವೀಳ್ಯದೆಲೆ ತಗೊಂಡಿದ್ದೀನಿ. ಇದು 6 ವೀಳ್ಯದೆಲೆ ಇದೆ. ಆಮೇಲೆ ಒಂದು 5-6 ಏಲಕ್ಕಿ, ಒಂದು 7-8 ಲವಂಗ ಇದೆ. ಬೆಣ್ಣೆ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಇದು ನೋಡಿ, ಈಗ ಬೆಣ್ಣೆ ಕಾಯ್ದಿದೆ. ಕಾದು ಸ್ವಲ್ಪ ತುಪ್ಪ ಆಗಿದೆ ನೋಡಿ. ಸ್ವಲ್ಪ ಎಲ್ಲ ಕಲರ್ ಕಪ್ಪಾಗಿದೆ ನೋಡಿ. ಸೈಡ್ಗೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬಂದ್ಮೇಲೆ ವಿಳ್ಯದೆಲೆನ ಹಾಕೋಬೇಕು. ನೋಡಿ, ಒಂಚೂರು ಇದಕ್ಕೇನು ಕಲರು ಹಾಕಿಲ್ಲ, ಏನು ಇಲ್ಲ. ಆದ್ರೂ ಯೆಲ್ಲೋ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ತುಪ್ಪ. ಈಗ ಏಲಕ್ಕಿ ಲವಂಗನ ಸ್ವಲ್ಪ ಕುಟ್ಟಿಬಿಟ್ಟು ಹಾಕೊಂಡಿದ್ದೀನಿ. ತೀರಾ ಪೌಡರ್ ಮಾಡಂಗಿಲ್ಲ, ಸ್ವಲ್ಪ ತರಿ. ಇನ್ನೇನ್ ಗ್ಯಾಸ್ ಆಫ್ ಮಾಡಿದೀವಿ ಅಂದಾಗ, ಗ್ಯಾಸ್ ಆಫ್ ಮಾಡಿದ್ದೀನಿ ಆಲ್ರೆಡಿ ನಾನು. ನೋಡಿ, ಗ್ಯಾಸ್ ಆಫ್ ಮಾಡಿದ ತಕ್ಷಣ ಏಲಕ್ಕಿ ಲವಂಗನ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿದ್ಮೇಲೆ ಅದನ್ನ ಹಂಗೆ ಇಡ್ಬೇಕು. ತುಪ್ಪ ಅದ್ರ ಮೇಲೇನೆ ಇರ್ಬೇಕು, ಅಂದ್ರೆ ಚೆನ್ನಾಗ್ ಬರುತ್ತೆ. ಅದು ಮರಳಾಗಿ ಅವಾಗ್ಲೇ ಬರೋದು. ನೀವ್ ಎತ್ಬಿಟ್ಟು ನೀವು ಸೈಡ್ಗೆ ಇಟ್ರೆ ಚೆನ್ನಾಗ್ ಬರಲ್ಲ. ಆಮೇಲೆ ನೋಡಿ, ಅದು ತುಪ್ಪ ಎಲ್ಲ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾನು ಎಲೆನ ಎಲ್ಲ ತೆಗಿತಾ ಇದ್ದೀನಿ. ತುಪ್ಪದಲ್ಲಿ ಫ್ರೈ ಆಗಿರೋ ವೀಳ್ಯದೆಲೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಯಾರಿಗೆ ಇಷ್ಟ ಆಗುತ್ತೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ನಾನೀಗ ತುಪ್ಪ ಫುಲ್ ಆರಿದೆ. ಈಗ ಇದನ್ನ ಸೋಸ್ಕೊತಾ ಇದ್ದೀನಿ. ಸೋಸ್ ಆದ್ಮೇಲೆ ಇದು ಫುಲ್ ತಣ್ಣಗಾದ್ಮೇಲೆ ತೋರಿಸ್ತೀನಿ ಯಾವ ತರ ಇರುತ್ತೆ ಅಂತ ಕಲರು. ಆಮೇಲೆ ತುಪ್ಪನು ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ತೋರಿಸ್ತೀನಿ. ಈ ತರ ನೀವು ಒಂದ್ಸರಿ ಟ್ರೈ ಮಾಡಿ. ಯಾರಾದ್ರೂ ಫಸ್ಟ್ ಟೈಮ್ ನಾನು ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಲವಂಗ ಮತ್ತೆ ಏಲಕ್ಕಿ ಹಾಕಿರ್ತೇವಲ್ಲ, ಅದೇ ತುಂಬಾ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ ತುಪ್ಪಕ್ಕೆ. ಇದು ಫುಲ್ ನಿಮ್ಗೆ ತುಪ್ಪ ಖಾಲಿ ಆಗೋವರೆಗೂ ಅದ್ರದ್ದು ಫ್ಲೇವರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಈಗ ಫುಲ್ ಆರಿದೆ. ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಆಮೇಲೆ ಇದಕ್ಕೆ ಲವಂಗ ಹಾಕಿರೋದ್ರಿಂದ ಸ್ವಲ್ಪ ದಿನ ಇಟ್ಟರು ಅಥವಾ ತುಂಬಾ ದಿನ ಇಟ್ಟು ತುಪ್ಪ ತಿಂದ್ರೂ ಗಂಟ್ಲು ಹಿಡಿಯುತ್ತೆ, ಅಥವಾ ಒಬ್ಬೊಬ್ಬರಿಗೆ ತುಪ್ಪ ತಿಂದ್ರೆ ಗಂಟ್ಲೆಲ್ಲ ಹಿಡಿಯುತ್ತೆ ಅಂತಾರೆ. ಆತರ ಏನೂ ಆಗಲ್ಲ. ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ. ಮರಳು ಮರಳು ತುಂಬಾ ಚೆನ್ನಾಗಿದೆ. ಒಂದ್ಸರಿ ನೀವು ಈ ತರ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.